ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಕೆ ಗಿರೀಶ್, ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಿಡವಂಗ್ಲ ಹೋಬಳಿ ಕಾರೇಪುರ ಗ್ರಾಮದಲ್ಲಿ ಶ್ರೀ ಭೂತಮಾತಾ ಜ್ಯೋತಿಷ್ಯಾಲಯವನ್ನ ನಡೆಸ್ಕೊಂಡು ಬಂದಿದ್ದೀವಿ. ಜ್ಯೋತಿಷ್ಯ ಅನ್ನೋದು ಒಂದು ತಾಯಿ ಇದ್ದಾಗೆ, ಮಗು ಅನ್ನೋದು ವಾಸ್ತು ಇದ್ದಾಗೆ. ಈ ಮಗುವನ್ನ ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅಷ್ಟು ಸಕ್ಸಸ್ಫುಲ್ ಆಗ್ತೀವಿ. ಒಂದು ಬಾಡಿಗೆ ಮನೆಗೆ ಹೋಗ್ಬೇಕು, ಒಂದು ಅಪಾರ್ಟ್ಮೆಂಟ್ ಹೋಗ್ಬೇಕು, ಒಂದು ಯಾವ್ದೋ ಒಂದು ಲೀಸ್ ಮನೆಗೆ ಹೋಗ್ಬೇಕು ಅಂದ್ರೆ, ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಏನನ್ನ ತಗೊಂಡು ಹೋಗ್ಬೇಕು. ಈ ಒಂದು ಕಾರ್ಯಕ್ರಮದಿಂದ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದೇ ರೀತಿ ಫೀಸ್ ಇಲ್ಲ, ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲ. ನೀವು ಪ್ರೀತಿಯಿಂದ ಬರಬೇಕು, ಪ್ರೀತಿಯಿಂದ ಕೂತ್ಕೋಬೇಕು. ಒಂದು ಮನೆ ಕಟ್ಟಬೇಕಾದ್ರೆ 8 ದಿಕ್ಕುಗಳಿರುತ್ತೆ. ಜೀವನದಲ್ಲಿ ಕಷ್ಟ ಬರೋ ಸಹಜ. ಕಷ್ಟ ನಿರಂತರ, ಸುಖ ಕೆಲವೇ ದಿನಗಳು ಅಂತ ಹೇಳ್ತಾರೆ. ಆದ್ರೆ ಆ ಕಷ್ಟದಲ್ಲೂ ನಾವು ಸುಖ ಪಡಿಬೋದಾ? ಸುಖ ಪಡೆಯಕ್ಕೆ ಏನಾದ್ರು ರೆಮಿಡಿ ಇದೆಯಾ ಅಂದ್ರೆ ಖಂಡಿತ ಈ ತರ ಎಷ್ಟೊಂದು ವಿಚಾರಗಳಿದೆ. ಅಲ್ಲೆಲ್ಲ ಮಂಡನೆ ಮಾಡ್ತೀವಿ. 9 ಜನ ಜ್ಯೋತಿಷ್ಕಾರರು ಬರ್ತಾರೆ. ಅದರಲ್ಲಿ NS ಮೂರ್ತಿ ಅವರು, ಅವರ ಮಕ್ಕಳು ಬರ್ತಾರೆ, ಅಂಡ್ ಇಂದೂಧರ್ ಅಂತ ಬರ್ತಾರೆ, ಗಜೇಂದ್ರ ಸರ್ ಅಂತ ಬರ್ತಾರೆ, ಹರಿದಾಸ್ ಅಂತ ಬರ್ತಾರೆ, ಅರುಳಾನಂದ್ ಅಂತ ಬರ್ತಾರೆ, ಇಂದೂಧರ್ ಅಂತ ಬರ್ತಾರೆ, ಅನಂತ್ ರಾಘವನ್ ಅಂತ ಬರ್ತಾರೆ, ಡಾಕ್ಟರ್ ಗೊಟ್ಟಿಗೆರೆ ಶಿವಣ್ಣ ಅವರು ಬರ್ತಾರೆ, ಶಾರದಾ ಮೇಡಮ್ ಅಂತ ಬರ್ತಾರೆ, ಈಗೆಲ್ಲ ಸುರೇಶ್ ಅಂತ ಒಬ್ರು ಬರ್ತಾರೆ. ಈ ಜೊತೆಗೆ ದಿನೇಶ್ ಗುರೂಜಿ ಅವರು ಬರ್ತಾರೆ. ಭೂತಮಾನಸ ಜ್ಯೋತಿಷ್ಯಾಲಯ ವತಿಯಿಂದ ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಖಂಡಿತ ತಾವುಗಳೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕಾರ್ಯಕ್ರಮವನ್ನ ಕನ್ಮಂಗ್ಲ ಗೇಟ್ LG ಮಹಲ್ ಅಲ್ಲಿ ಶ್ರೀ ಭೂತಮಾನಸ ಜ್ಯೋತಿಷ್ಯಾಲಯ ವತಿಯಿಂದ ಇದನ್ನು ಮುಖ್ಯವಾಗಿ ಆಯೋಜಿಸಿದ್ದೇವೆ. ದಿನಾಂಕ 7ನೇ ತಾರೀಕು 6ನೇ ತಿಂಗಳು 2026 ಭಾನುವಾರ ಬೆಳಗ್ಗೆ 9:30 ಸಂಜೆ 5 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯುತ್ತೆ. ವಿಶೇಷವಾಗಿ ಕಾರ್ಯಕ್ರಮ ವಾಸ್ತು ನಡೆ ಗ್ರಾಮದ ಕಡೆಗೆ ಕಾರ್ಯಕ್ರಮ. ವಾಸ್ತು ನಡೆ ಗ್ರಾಮದ ಕಡೆಗೆ. ಎಲ್ಲರೂ ವಾಸ್ತುವನ್ನು ತಿಳ್ಕೊಂಡಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಅದು ಇನ್ನೂ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ ಅನ್ನೋದು ಮುಖ್ಯವಾದಂಥ ಉದ್ದೇಶ. ಅವುಗಳೆಲ್ಲ ಶಾಂತ ರೀತಿಯಿಂದ ಬಂದು ಸರ್ವರಿಯು ಈ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಇದು ನಮ್ಮ ಸೇವೆಯ ಮನೋಭಾವ ಅಂತ ಹೇಳಿ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ.